ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಈ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಡೀ ಪ್ರಕರಣ ಬಹಳಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನು ಪಡ್ಕೊಳ್ತಾ ಇದೆ. ಪ್ರತಿನಿತ್ಯ ವಕೀಲ ದೇವರಾಜೇಗೌಡ ವಿರುದ್ಧ ಈಗ ಒಂದು ಎಫ್ಐಆರ್ ದಾಖಲಾಗಿದೆ. ವಕೀಲ ದೇವರಾಜೇಗೌಡರು ಯಾರು? ಈಗಾಗಲೇ ಯಾರು ಈ ಒಂದು ಪೆನ್ ಡ್ರೈವ್ ಅನ್ನ ಸಾರ್ವಜನಿಕಗೊಳಿಸಿದ್ರು? ಡಿ.ಕೆ. ಶಿವಕುಮಾರ್ ಅವರು, ಕಾಂಗ್ರೆಸ್ ಈ ತರ ಆರೋಪ ಮಾಡಿದಂತ ವಕೀಲ ದೇವರಾಜೇಗೌಡ ಅವರ ವಿರುದ್ಧವೇ ಒಂದು ಎಫ್ಐಆರ್ ದಾಖಲಾಗಿದೆ. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪದ ಅಡಿ ಎಫ್ಐಆರ್ ಕೂಡ ಆಗಿದೆ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 10 ತಿಂಗಳ ಹಿಂದೆ ಅವಳು ಮಹಿಳೆ ಪರಿಚಯ ಆಗಿದ್ರಂತೆ. ಪತಿ ಹೊಂದಿದ್ದ ಸೈಟ್ ವಿಚಾರವಾಗಿ ಒಂದಷ್ಟು ಸಮಸ್ಯೆ ಆಗಿತ್ತು. ಅದಕ್ಕೋಸ್ಕರ ಸಂತ್ರಸ್ತೆ ಭೇಟಿಯಾಗಿದ್ರು ದೇವರಾಜೇಗೌಡರನ್ನು. ವಕೀಲ ದೇವರಾಜೇಗೌಡ ಭೇಟಿಯಾಗಿದ್ರು ಸಂತ್ರಸ್ತೆ. ವಾಟ್ಸಪ್ ಕಾಲ್ ಮಾಡಿ ಕಿರುಕುಳ ಕೊಡ್ತಾ ಇದ್ರು ನನಗೆ ಅಂತ ಆರೋಪ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದಷ್ಟು ಆರೋಪಗಳಿದ್ದಾವೆ, ಬಹಳ ಗಂಭೀರವಾದ ಆರೋಪಗಳು. ಖಾಸಗಿ ಅಂಗವನ್ನ ಪ್ರದರ್ಶಿಸು ಅಂತ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪನೂ ಇದೆ. ಬಳಿಕ ಲೈಂಗಿಕವಾಗಿ ನನ್ನನ್ನು ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿ ಎಫ್ಐಆರ್ ದಾಖಲಾಗಿದೆ. ದೇವರಾಜೇಗೌಡ ಅವರ ವಿರುದ್ಧ ಈಗ ದಾಖಲಾಗಿರುವಂತಹ ಎಫ್ಐಆರ್ ಹೊಸ ಟ್ವಿಸ್ಟ್ಗಳನ್ನ, ಟರ್ನ್ಗಳನ್ನ ಇಡೀ ಪ್ರಕರಣ ಪಡೆದುಕೊಳ್ತಾ ಇದೆ. ಈ ಇಡೀ ಪೆನ್ ಡ್ರೈವ್ ಅನ್ನ ಸಾರ್ವಜನಿಕಗೊಳಿಸಿದ್ದು ಕಾಂಗ್ರೆಸ್ ಪಕ್ಷ, ಸಾರ್ವಜನಿಕಗೊಳಿಸಿದ್ದು ಡಿ.ಕೆ. ಶಿವಕುಮಾರ್. ಅದರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೊಂಡು ಇದನ್ನ ಸಾರ್ವಜನಿಕಗೊಳಿಸಿದ್ರು. ಬಿಜೆಪಿ ಹಾಗೂ ಜೆಡಿಎಸ್ಗೆ ಕೆಟ್ಟ ಹೆಸರು ತರುವುದಕ್ಕೆ ಹೀಗೆ ಮಾಡಿದ್ರು ಅಂತ ಆರೋಪ ಮಾಡಿದ್ದು ದೇವರಾಜೇಗೌಡ. ಅದೇ ದೇವರಾಜೇಗೌಡ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂತ್ರಸ್ತೆ ಜೊತೆಗಿನ ವಿಡಿಯೋವನ್ನ ಹರಿಬಿಡೋದಾಗಿ ಬೆದರಿಕೆ ಹಾಕಿದ್ರಂತೆ ದೇವರಾಜೇಗೌಡ. ಸಂತ್ರಸ್ತೆ ಪತಿಗೂ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಪತಿಗೂ ಜೀವ ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ನಿನ್ನ ಜೊತೆ ಇದ್ದಂತ ವಿಡಿಯೋವನ್ನ ಹರಿಬಿಡ್ತೀನಿ ಅಂತನೂ ಬೆದರಿಕೆ ಹಾಕಿದ್ರಂತೆ. ದೇವರಾಜೇಗೌಡ ಹೇಳಿದ ಹಾಗೆ ಕೇಳುವಂತೆ ಬೆದರಿಕೆ ಹಾಕಿದ್ರು. ನನಗೆ ಬೆಂಬಲಿಗರನ್ನ ಕಳಿಸಿ ತಂಟೆಗೆ ಬಾರದಂತೆ ಬೆದರಿಕೆ ಹಾಕಿದ್ರಂತೆ. ಎಲ್ಲವೂ ಕೂಡ ಆರೋಪ. ಬೆಂಬಲಿಗರನ್ನ ಕಳಿಸಿದ್ರು, ನನ್ನ ತಂಟೆಗೆ ಬರಬೇಡಿ ಅಂತ ಬೆದರಿಕೆ ಹಾಕಿದ್ರು. ಸದ್ಯ ಎಲ್ಲ ಆರೋಪಗಳ ಆಧಾರದ ಮೇಲೆ ದೂರು ಕೂಡ ದಾಖಲಾಗಿದೆ. ವಕೀಲ ದೇವರಾಜೇಗೌಡ ವಿರುದ್ಧ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದು ದೇವರಾಜೇಗೌಡ ವಿರುದ್ಧವಾಗಿ ದಾಖಲಾಗಿರುವಂತ ಎಫ್ಐಆರ್, ಆರೋಪ, ದೂರು. ಆ ದೂರಿನಲ್ಲಿ ಏನಿದೆ ನೀವು ನೋಡ್ತಾ ಇದ್ದೀರಿ. ಈ ಕೇಸಿನ ಫಿರ್ಯಾದುದಾರರು ದಿನಾಂಕ 1/4/24 ರಾತ್ರಿ 9:30 ಗಂಟೆಗೆ ಠಾಣೆಗೆ ಹಾಜರಾಗಿದ್ದಾರೆ. ಇಲ್ಲಿ ಬಂದು ದೂರು ಕೊಟ್ಟಿದ್ದಾರೆ. ಹೀಗೆ ನಾನಾ ವಿಚಾರಗಳನ್ನು ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೇಸಿನ ಫಿರ್ಯಾದುದಾರರು ದಿನಾಂಕ 1/4/2024 ರಾತ್ರಿ 9:30 ಗಂಟೆಗೆ ಠಾಣೆಗೆ ಹಾಜರಾಗಿ ನೀಡಿದ ಲಿಖಿತ ದೂರಿನ ಸಾರಾಂಶವೆಂದರೆ, ಫಿರ್ಯಾದಿ ಇರುವವರು ತಮ್ಮ ಜೀವನ ನಿರ್ವಹಣೆಗಾಗಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿಕೊಂಡಿದ್ದು, ಫಿರ್ಯಾದಿ ಇರುವವರು ಹಾಸನದ ತಣ್ಣೀರು ಹಳ್ಳದ ನಿಲುವಾಗಿಲು ರಸ್ತೆಯಲ್ಲಿರುವ 30x40 ಸೈಟು ಮಾರಾಟ ಮಾಡುವ ವಿಚಾರವಾಗಿ ಆರೋಪಿಯಾದ ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಗ್ರಾಮದ ದೇವರಾಜೇಗೌಡ 10 ತಿಂಗಳ ಹಿಂದೆ ಪರಿಚಯವಾಗಿ ಆಗಾಗ ಫೋನ್ ಮಾಡುತ್ತಾ ಬಂದಿದ್ದು, ಫಿರ್ಯಾದಿರವರ ಯಜಮಾನರು ಹೊಳೆನರಸೀಪುರದಲ್ಲಿ ಸೈಟ್ ಹೊಂದಿದ್ದು, ಈ ಸೈಟ್ಗೆ ನಾನೇ ಮನೆ ಕಟ್ಟಿಸಿಕೊಡುತ್ತೇನೆ, ಡಿಸಿ ಸಾಹೇಬರು ನನಗೆ ಪರಿಚಯ ಇರುತ್ತಾರೆ, ನಿಮ್ಮ ಕೆಲಸ ಮಾಡಿಸಿಕೊಡುತ್ತೇನೆ, ನೀವು ಒಬ್ಬರೇ ಹಾಸನಕ್ಕೆ ಬನ್ನಿ ಎಂದು ಕರೆಸಿಕೊಂಡು ತಮ್ಮ ಇನೋವಾ ಕಾರಿನಲ್ಲಿ ಹಾಸನದಲ್ಲಿ 4-5 ಕಡೆ ಸುತ್ತಾಡಿಸಿ ನಂತರ ಹಾಸನದ ಹೊಳೆನರಸೀಪುರ ರಸ್ತೆಯಲ್ಲಿ ಹೊಂದಿಕೊಂಡಿರುವ ಬಿಆರ್ ತಯಾರಿಕಾ ಘಟಕದ ಹಿಂದಿರುವ ಜನನಿಬಿಡ ಪ್ರದೇಶಕ್ಕೆ ಫಿರ್ಯಾದಿಯನ್ನು ಕರೆದುಕೊಂಡು ಹೋಗಿ ಫಿರ್ಯಾದಿಯವರ ಮೈಕೈ ಮುಟ್ಟಿ ದೈಹಿಕವಾಗಿ ಹಿಂಸೆ ನೀಡಿರುತ್ತಾನೆ. ಹಾಗೂ ನಾನು ಹೊಳೆನರಸೀಪುರಕ್ಕೆ ಹೋಗುತ್ತಿದ್ದೇನೆ, ನೀನು ನನ್ನ ಜೊತೆ ಬಾ, ನಾನು ಹೇಳಿದ ಹಾಗೆ ಮಾಡಿದ್ರೆ ತಕ್ಷಣ ನಿನಗೆ ಖಾತೆ ಮಾಡಿಸಿಕೊಡುತ್ತೇನೆ ಎಂದು ಫಿರ್ಯಾದಿಯವರನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೊಳೆನರಸೀಪುರದಲ್ಲಿರುವ ಫಿರ್ಯಾದಿರವರ ಮನೆಗೆ ದೇವರಾಜೇಗೌಡರು ಬಂದರು. ಫಿರ್ಯಾದಿಯನ್ನ ಬಲವಂತವಾಗಿ ದೈಹಿಕವಾಗಿ ಬಳಸಿಕೊಂಡು ಹೀಗೆ 2 ತಿಂಗಳ ಹಿಂದೆ ವಾಟ್ಸಪ್ನಲ್ಲಿ ದೇವರಾಜೇಗೌಡರವರು ತಮ್ಮ ಖಾಸಗಿ ಅಂಗವನ್ನ ತೋರಿಸಿರುತ್ತಾರೆ ಮತ್ತು ನಾನು ಹೇಳಿದ ಹಾಗೆ ನೀನು ಕೇಳಬೇಕು, ನಾನು ಕರೆದ ಕಡೆ ನೀನು ಬರಬೇಕು, ನಾನು ಹೇಳಿದ ಹಾಗೆ ಮಾಡದಿದ್ರೆ ನಿನ್ನ ಗಂಡನನ್ನ ಇಲ್ಲದ ಹಾಗೆ ಮಾಡುತ್ತೇನೆ ಎಂದು ಹೆದರಿಸಿ ಬೆಣ್ಣೆ ಮಾತುಗಳನ್ನಾಡಿ ಫಿರ್ಯಾದಿ ಅವರ ಮನೆಗೆ ಆಗಾಗ ಬಂದು ಫಿರ್ಯಾದಿ ಅವರನ್ನ ದೈಹಿಕವಾಗಿ ಬಳಸಿಕೊಂಡು ಜೀವ ಬೆದರಿಕೆ ಹಾಕಿರುತ್ತಾನೆ. ದಿನಾಂಕ 4/2/2024 ಫಿರ್ಯಾದಿ ಅವರಿಗೆ ಕರೆ ಮಾಡಿ, ನಾನು ಹೇಳಿದ ಜಾಗಕ್ಕೆ ನೀನು ಬರಲಿಲ್ಲವೆಂದ್ರೆ ನಾನು ನಿನಗೆ ಕಳಿಸಿದ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತೇನೆಂದು ಗದರಿಸಿದ. ನಂತರ ದಿನಾಂಕ 29/3/2024
ಬಂದು ಹೊಳೆನರಸೀಪುರದ ಬಿಜೆಪಿ ಕಚೇರಿಯಲ್ಲಿ ಕೆಲಸ ಮಾಡುವ ಆರೋಪಿಯೊಬ್ಬರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರತಾಪ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತಾಪ್, ಗುಡ್ ಮಾರ್ನಿಂಗ್. ಪ್ರತಿದಿನ ನೋಡ್ತಾ ಇದ್ದೀವಿ ಈ ಕೇಸ್ಗೆ ಒಂದೊಂದೇ ಟ್ವಿಸ್ಟ್ಗಳು ಸಿಗ್ತಾ ಇದೆ, ಹೊಸ ಟರ್ನ್ಗಳನ್ನು ಪಡೆದುಕೊಳ್ತಾ ಇದೆ. ಈಗ ನೋಡಿದ್ರೆ ಕಾಂಗ್ರೆಸ್ನ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಆರೋಪ ಮಾಡಿದ್ದಂಥ ದೇವರಾಜೇಗೌಡ ವಿರುದ್ಧವೇ FIR ದಾಖಲಾಗಿದೆ. ಏನಿದು? ವಾಸುದೇವ್ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಏನಿದೆ ಅದು ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಇದೀಗ ಏನು ವಕೀಲ ಬಿಜೆಪಿಯ ಮುಖಂಡ ದೇವರಾಜೇಗೌಡ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ದೇವರಾಜೇಗೌಡರು ಕಳೆದ 4-5 ದಿನಗಳಿಂದ ಸರಣಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಕಾಂಗ್ರೆಸ್ ನಾಯಕರ ಮೇಲೆ, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದು. ಅದು ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧಪಟ್ಟಂತೆ ಅದರಲ್ಲಿ ಪೆನ್ಡ್ರೈವ್ ಹಂಚಿಕೆ ಯಾರು ಮಾಡಿದ್ದು ಅನ್ನೋದನ್ನ ನೇರವಾಗಿ ಆ ಕಾಂಗ್ರೆಸ್ ನಾಯಕರ ಮೇಲೆ ಹಾಕಿದ್ರು. ಇದೀಗ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಸ್ವತಃ ದೇವರಾಜೇಗೌಡರ ಮೇಲೆ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರುವಂಥದ್ದು. ಅದು ಕೂಡ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ. ಪ್ರಮುಖವಾಗಿ ಅವರು ಒಂದು ಸಂತ್ರಸ್ತ ಮಹಿಳೆ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರಿನಲ್ಲಿ ದೇವರಾಜೇಗೌಡರು ಲೈಂಗಿಕವಾಗಿ ಬಳಸ್ಕೊಡೋದ್ರ ಬಗ್ಗೆ ದೂರನ್ನ ದಾಖಲು ಮಾಡಿದ್ದಾರೆ. ಕಲಂ 354A 354C 448 504 506 ಅಡಿಯಲ್ಲಿ ದೇವರಾಜೇಗೌಡರು ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಅದು ಕೂಡ ಏಪ್ರಿಲ್ 1ರಂದು ಒಂದು ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ದೇವರಾಜೇಗೌಡರು ಮತ್ತೆ ನನಗೆ ಹಲವು ಈಗಷ್ಟೇ ಒಂದು ವರ್ಷದಿಂದ ಹೆಚ್ಚೆ ಪರಿಚಯ ಆಯಿತು. ನಾನು ಒಂದು ಸೈಟ್ ಅನ್ನ ಮಾರಬೇಕಾಗಿದ್ದ ನೆಲೆಯಲ್ಲಿ ನಾನು ಅವರನ್ನ ಪರಿಚಯ ಮಾಡಿಕೊಂಡೆ. ಅಲ್ಲಿಂದ ನಾವು ಒಂದು ವ್ಯವಹಾರ ಸೈಟ್ ನ ಮಾರಬೇಕಾಗಿತ್ತು. ಅವರು ಸೈಟ್ ನಾನು ಮಾರಿಸ್ತೀನಿ ಅಂತ ಹೇಳಿ ನನ್ನ ಪರಿಚಯ ಮಾಡ್ಕೊಂಡ್ರು. ಅಲ್ಲಿಂದ ನೇರವಾಗಿ ಅವರು ಲೈಂಗಿಕವಾಗಿ ನನ್ನನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದ್ ಕಡೆ ವಾಟ್ಸಪ್ಗಳ ಕಾಲ್ಗಳ ಮೂಲಕ ಮಾಡಿ ಲೈಂಗಿಕವಾಗಿ ಒಂದು ಅಂಗವನ್ನ ಪ್ರದರ್ಶನ ಮಾಡಲಿಕ್ಕೆ ಕೂಡ ನನ್ನ ಉತ್ತೇಜನ ನೀಡಿದ್ರು. ಜೊತೆಗೆ ಅನೇಕ ಬಾರಿ ನನ್ನ ಮನೆಗೆ ಬಂದು ಲೈಂಗಿಕವಾಗಿ ನನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ ಈ ಪ್ರಕರಣ ಇದೆ. ಪ್ರಕರಣದಲ್ಲಿ ಅಲ್ಲಿ ದೇವರಾಜೇಗೌಡರು ಕೂಡ ಬೇಲನ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣದ ವಿರುದ್ಧವಾಗಿ ಬೆಂಗಳೂರಿನಲ್ಲೂ ಕೂಡ ದೇವರಾಜೇಗೌಡರು ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ನನ್ನ ವಿರುದ್ಧವಾಗಿ ಹನಿ ಟ್ರ್ಯಾಪ್ ಬಂದಾಗಿದೆ. ಹಾಗಾಗಿ ಆ ಸಂತ್ರಸ್ತೆಯ ಗಂಡನ ವಿರುದ್ಧವಾಗಿ ಒಂದು ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣ ಪ್ರತಿಯೊಂದು ದಿನಕ್ಕೂ ಕೂಡ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಿದೆ. ದೇವರಾಜೇಗೌಡರು ಏನು ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡಿದ್ರು, ಇದೀಗ ದೇವರಾಜೇಗೌಡರು ಸ್ವತಃ ಅವ್ರ ಮೇಲೆ ಈಗ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿರುವಂತದ್ದು. ಇದಕ್ಕೆ ದೇವರಾಜೇಗೌಡರು ಯಾವ ರೀತಿಯಾದಂತ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಪ್ರತಾಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.